ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೃಕ್ಷ. ನೀವ್ ಹೇಗಿದ್ದೀರಿ? ಕರೆದ ವಿಡಿಯೋದಲ್ಲಿ ಕರ್ನಾಟಕದ ಬೆಸ್ಟ್ ಆಡುಗಳ ಬಗ್ಗೆ ಮಾತಾಡಿದ್ದೆ ಹಾಗೂ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಬೆಸ್ಟ್ ಕುರಿಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ನಮ್ಮ ಕರ್ನಾಟಕದಲ್ಲಿ ಬರೀ ಬನ್ನೂರು ಅಥವಾ ಕೆಂಗುರಿ ಅಷ್ಟೇ ಅಲ್ಲದೆ ಇನ್ನು ಕೆಲವು ಮಸ್ತ್ ತಳಿಗಳನ್ನ ರೈತರು ಲಾಭಕ್ಕಾಗಿ ಸಾಕ್ತಾ ಇದ್ದಾರೆ. ನಮ್ಮ ಪಕ್ಕದ ರಾಜ್ಯದ ತಳಿಗಳು ಮತ್ತು ನಮ್ಮ ಹಳ್ಳಿಗಳ ನಾಟಿ ಕುರಿಗಳು ಕಮರ್ಷಿಯಲ್ ಫಾರ್ಮಿಂಗ್ಗೆ ಹೇಗೆ ಯೂಸ್ ಆಗತ್ತೆ ಅಂತ ಇವಾಗ ನೋಡೋಣ. ಮೊದಲನೇದು ನಮ್ಮ ಮಂಡ್ಯ ತಳಿ. ಇದನ್ನ ಬನ್ನೂರು ಕುರಿ ಅಂತಾನೂ ಕರೀತಾರೆ. ಮಂಡ್ಯ ಮೈಸೂರು ಭಾಗದ ಒಣ ಹವಾಮಾನಕ್ಕೆ ಇದು ಬೆಸ್ಟ್. 10 ಕುರಿಗಳಿಗೆ ವರ್ಷಕ್ಕೆ 18ರಿಂದ 20 ಸಾವಿರ ರೂಪಾಯಿ ಮೇವಿನ ಖರ್ಚು ಬರುತ್ತೆ. ಆದ್ರೆ ಇದರ ಮಾಂಸಕ್ಕೆ ಸಖತ್ ಡಿಮ್ಯಾಂಡ್ ಇರೋದ್ರಿಂದ 10 ಕುರಿಗಳಿಂದ ವರ್ಷಕ್ಕೆ 55ರಿಂದ 65 ಸಾವಿರ ರೂಪಾಯಿ ಗ್ಯಾರಂಟಿ ಲಾಭ ನೋಡಬಹುದು. ಇದರ ರಿಸ್ಕ್ ಅಂದ್ರೆ ಇದು ಹೆಚ್ಚಾಗಿ ಒಂದೊಂದೇ ಮರಿ ಹಾಕುತ್ತೆ ಮತ್ತೆ ಜಾಸ್ತಿ ಮಳೆನ ತಡ್ಕೊಳ್ಳಲ್ಲ. ಎರಡನೇದು ಕೆಂಗುರಿ ತಳಿ. ನೋಡ್ಲಿಕ್ಕೆ ತೆಂಗಿನಕಾಯಿ ಬಣ್ಣ ಇರುತ್ತೆ. ಕೊಪ್ಪಳ, ರಾಯಚೂರು, ಬಾಗಲಕೋಟೆ ಭಾಗದಲ್ಲಿ ಇದು ತುಂಬಾ ಫೇಮಸ್. ಇದು ಸಿಕ್ಕಾಪಟ್ಟೆ ಗಟ್ಟಿ ತಳಿ. 10 ಕುರಿಗಳಿಗೆ 12ರಿಂದ 15 ಸಾವಿರ ರೂಪಾಯಿ ಖರ್ಚು ಸಾಕು. ಇವು ಬೇಗ ತೂಕ ಬರೋದ್ರಿಂದ ವರ್ಷಕ್ಕೆ 50ರಿಂದ 60 ಸಾವಿರ ರೂಪಾಯಿ ನಿವ್ವಳ ಲಾಭ ಕೊಡುತ್ತೆ. ಆದ್ರೆ ಸಮಯಕ್ಕೆ ಸರಿಯಾಗಿ ಲಸಿಕೆ ಹಾಕಿಸದಿದ್ರೆ ಕಾಲು ಬಾಯಿ ಜ್ವರ ಬರೋ ರಿಸ್ಕ್ ಇರುತ್ತೆ. ಮೂರನೇದು ಬಳ್ಳಾರಿ ಕುರಿ. ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ ಹಾಗೂ ಹಾವೇರಿ ಭಾಗದ ಕಪ್ಪು ಮಣ್ಣಿನ ಭೂಮಿಗೆ ಇದು ಪಕ್ಕಾ ಮ್ಯಾಚ್. ಇದಕ್ಕೆ ಖರ್ಚು ತೀರಾ ಕಡಿಮೆ. 10 ಕುರಿಗಳಿಗೆ ವರ್ಷಕ್ಕೆ ಬರೀ 10ರಿಂದ 12 ಸಾವಿರ ರೂಪಾಯಿ ಸಾಕಾಗತ್ತೆ. ವರ್ಷದ ಕೊನೆಗೆ ಆರಾಮಾಗಿ 45ರಿಂದ 50 ಸಾವಿರ ರೂಪಾಯಿ ಲಾಭ ಸಿಗತ್ತೆ. ಇದರ ರಿಸ್ಕ್ ಅಂದ್ರೆ ಬನ್ನೂರು ಕುರಿ ತರ ಇದಕ್ಕೆ ತುಂಬಾ ಹೈ ಪ್ರೈಸ್ ಸಿಗಲ್ಲ, ನಾರ್ಮಲ್ ರೇಟ್ ಇರುತ್ತೆ. ನಾಲ್ಕನೇದು ಯಲಗ ತಳಿ. ಇದು ಇತ್ತೀಚೆಗೆ ಸಖತ್ ಟ್ರೆಂಡ್ ಆಗ್ತಿದೆ. ತುಮಕೂರು, ಗದಗ ಮತ್ತು ಬೆಳಗಾವಿ ಭಾಗದಲ್ಲಿ ಇದನ್ನ ಹೆಚ್ಚಾಗಿ ಸಾಕ್ತಾರೆ. ಇದಕ್ಕೆ ಮೇವಿನ ಖರ್ಚು 22ರಿಂದ 25 ಸಾವಿರವರೆಗೆ ಅನ್ಕೋಬಹುದು. ಆದ್ರೆ ಹಬ್ಬ ಹರಿದಿನಗಳಲ್ಲಿ, ಅದರಲ್ಲೂ ಬಕ್ರೀದ್ ಟೈಮಲ್ಲಿ ಇದಕ್ಕೆ ಬಂಪರ್ ಬೆಲೆ ಸಿಗುತ್ತೆ. 10 ಕುರಿಗಳಿಂದ ಆರಾಮಾಗಿ 80 ಸಾವಿರದಿಂದ 1 ಲಕ್ಷದವರೆಗೆ ಲಾಭ ಗಳಿಸಬಹುದು. ಆದ್ರೆ ನೆನ್ಪಿಡಿ, ಈ ತಳಿ ಕೊಳ್ಳೋಕೆ ಮೊದಲ ಬಂಡವಾಳ ಸ್ವಲ್ಪ ಜಾಸ್ತಿ ಬೇಕು. ಐದನೇದು ಹಾಸನ ತಳಿ. ಹಾಸನ, ಚಿಕ್ಕಮಗಳೂರು ಮತ್ತು ಮಲೆನಾಡಿನ ಅಂಚಿನ ಪ್ರದೇಶಗಳಿಗೆ ಇದು ಹೇಳಿ ಮಾಡಿಸಿದಂತಿದೆ. 10 ಕುರಿಗಳಿಗೆ 12ರಿಂದ 14 ಸಾವಿರ ರೂಪಾಯಿ ಖರ್ಚು ಬರುತ್ತೆ ಮತ್ತು 40ರಿಂದ 45 ಸಾವಿರದವರೆಗೆ ನಿವ್ವಳ ಲಾಭ ಕೊಡುತ್ತೆ. ಇದು ಮಳೆ ಮತ್ತು ಚಳಿಯ ವಾತಾವರಣವನ್ನ ಚೆನ್ನಾಗಿ ತಡ್ಕೊಳ್ಳುತ್ತೆ. ಆದ್ರೆ ತೇವಾಂಶ ಇರೋ ಕಡೆ ಮೇಯಿಸಿದ್ರೆ ನೆಗಡಿ ಮತ್ತು ಜಂತು ಹುಳುವಿನ ಕಾಟ ಜಾಸ್ತಿಯಾಗೋ ರಿಸ್ಕ್ ಇದೆ. ಆರನೇದು ದಕ್ಕನಿ ಕುರಿ. ಬಿಜಾಪುರ, ಕಲಬುರಗಿ, ಬೀದರ್ನಂತಹ ವಿಪರೀತ ಒಣ ಮತ್ತು ಬಿಸಿಲು ಪ್ರದೇಶಗಳಿಗೆ ಇದು ಬೆಸ್ಟ್. ಇದಕ್ಕೆ ಮೇವಿನ ಖರ್ಚು ತೀರಾ ಕಡಿಮೆ. 10 ಕುರಿಗಳಿಗೆ ವರ್ಷಕ್ಕೆ ಬರೀ 8ರಿಂದ 10 ಸಾವಿರ ಸಾಕು. ಲಾಭ 38ರಿಂದ 42 ಸಾವಿರ ರೂಪಾಯಿ ಸಿಗುತ್ತೆ. ಎಷ್ಟು ಬರಗಾಲ ಇದ್ರೂ ಇದು ತಡ್ಕೊಂಡು ಬದುಕುತ್ತೆ. ಆದ್ರೆ ಬೇರೆ ತಳಿಗಳಿಗೆ ಹೋಲಿಸಿದ್ರೆ ಇದು ತೂಕ ಬರೋದು ಸ್ವಲ್ಪ ನಿಧಾನ. ಏಳೆದು ಅವಿಶಾನ್ ತಳಿ. ಇದು ಕಮರ್ಷಿಯಲ್ ಫಾರ್ಮಿಂಗ್ ಮಾಡೋರ್ಗೆ ಒಂದು ವರದಾನ. ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಭಾಗದ ಸ್ಟಾಲ್ ಫೆಡ್ ಅಂದ್ರೆ ಕೊಟ್ಟಿಗೆ ಅಥವಾ ಸ್ವಲ್ಪ ಜಾಗ ಇದ್ರೂ ಇದನ್ನ ಸಾಕಬಹುದು. ಇದಕ್ಕೆ ತೀರಾ ಕಾಡು ಮೇಯ್ಸೋಕೆ ಆಗಲ್ಲ. ಶೆಡ್ನಲ್ಲೇ ಸಾಕಿ ವರ್ಷಕ್ಕೆ 28ರಿಂದ 30 ಸಾವಿರ ರೂಪಾಯಿ ಆಹಾರ ಕೊಡ್ಬೇಕಾಗತ್ತೆ. ಆದ್ರೆ ಇದು ಒಂದೇ ಬಾರಿಗೆ 2ರಿಂದ 3 ಮರಿ ಹಾಕೋದ್ರಿಂದ 10 ಕುರಿಗಳಿಂದ ವರ್ಷಕ್ಕೆ 1 ಲಕ್ಷಕ್ಕೂ ಅಧಿಕ ಲಾಭ ಗಳಿಸಬಹುದು. ಆದ್ರೆ ಇದಕ್ಕೆ ಹೈಟೆಕ್ ಪ್ಲಾಸ್ಟಿಕ್ ಅಥವಾ ಮರದ ಫ್ಲೋರಿಂಗ್ ಇರೋ ಶೆಡ್ ಅತ್ಯಗತ್ಯ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಬರೀ ಬನ್ನೂರು ಅಥವಾ ಕೆಂಗುರಿ ಅಷ್ಟೇ ಅಲ್ಲದೆ ಇನ್ನು ಕೆಲವು ಮಸ್ತ್ ತಳಿಗಳನ್ನ ರೈತರು ಲಾಭಕ್ಕಾಗಿ ಸಾಕ್ತಾ ಇದ್ದಾರೆ. ನಮ್ಮ ಪಕ್ಕದ ರಾಜ್ಯದ ತಳಿಗಳು ಮತ್ತು ನಮ್ಮ ಹಳ್ಳಿಗಳ ನಾಟಿ ಕುರಿಗಳು ಕಮರ್ಷಿಯಲ್ ಫಾರ್ಮಿಂಗ್ಗೆ ಹೇಗೆ ಯೂಸ್ ಆಗತ್ತೆ ಅಂತ ಇವಾಗ ನೋಡೋಣ. ಮೊದಲನೇದು ನೆಲ್ಲೂರು ತಳಿ. ಇದು ಆಂಧ್ರದ ಮೂಲದ್ದಾದ್ರೂ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಚಿತ್ರದುರ್ಗದ ಬಾರ್ಡರ್ ಜಿಲ್ಲೆಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್.
10 ಕುರಿಗಳಿಗೆ ವರ್ಷಕ್ಕೆ 18ರಿಂದ 20 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಇದು ಭಾರತದಲ್ಲೇ ಅತಿ ಎತ್ತರ ಬೆಳೆಯುವ ತಳಿ ಆಗಿರೋದ್ರಿಂದ ಮಾಂಸ ಜಾಸ್ತಿ ಸಿಗತ್ತೆ. ಇದರಿಂದ ವರ್ಷಕ್ಕೆ 70ರಿಂದ 80 ಸಾವಿರ ರೂಪಾಯಿ ನಿವ್ವಳ ಲಾಭ ಪಕ್ಕ. ಆದ್ರೆ ಇದು ತುಂಬಾ ಎತ್ತರ ಇರೋದ್ರಿಂದ ಶೆಡ್ಗೆ ದೊಡ್ಡ ಫೆನ್ಸಿಂಗ್ ಬೇಕು ಮತ್ತು ಮಲೆನಾಡಿಗೆ ಇದು ಸೆಟ್ ಆಗಲ್ಲ. ಎರಡನೇದು ಮಡ್ಗ್ಯಾಲ್ ತಳಿ. ಇದು ವಿಜಯಪುರ ಮತ್ತು ಬೆಳಗಾವಿ ಭಾಗದಲ್ಲಿ ಭೀಮಕಾಯದ ಕುರಿ ಅಂತಾನೆ ಹೆಸರು ಮಾಡಿದೆ. ಇದಕ್ಕೆ ಮೇವಿನ ಖರ್ಚು ಸ್ವಲ್ಪ ಜಾಸ್ತಿ, ಅಂದ್ರೆ 10 ಕುರಿಗಳಿಗೆ 30ರಿಂದ 35 ಸಾವಿರ ಬೇಕು. ಆದ್ರೆ ಇವುಗಳನ್ನ ಕುರಿ ಕಾಳಗಕ್ಕೆ ಅಥವಾ ಪ್ರೀಮಿಯಂ ಸಾಕಾಣಿಕೆಗೆ ಮಾರೋದ್ರಿಂದ 10 ಕುರಿಗಳಿಂದ ವರ್ಷಕ್ಕೆ 1,20,000ವರೆಗೂ ಭರ್ಜರಿ ಲಾಭ ಸಿಗಬಹುದು. ಇದರ ಬೆಲೆ ಜಾಸ್ತಿ ಇರೋದ್ರಿಂದ ಕಳ್ಳರ ಭಯ ಹೆಚ್ಚು ಮತ್ತೆ ಇವುಗಳಿಗೆ ಕಾಲು ನೋವಿನ ಸಮಸ್ಯೆ ಬರೋ ರಿಸ್ಕ್ ಇರುತ್ತೆ. ಮೂರನೇದು ನಮ್ಮ ಹಳ್ಳಿಗಳ ನಾಟಿ ಕುರಿ ಅಥವಾ ಮಿಕ್ಸ್ಡ್ ತಳಿ. ಇದು ಯಾವುದೇ ಹಳ್ಳಿ ವಾತಾವರಣಕ್ಕೂ ಪಕ್ಕಾ ಸೆಟ್ ಆಗುತ್ತೆ. ಇದಕ್ಕೆ ಮೇವಿನ ಖರ್ಚು ತೀರಾ ಶೂನ್ಯ ಅನ್ಕೋಬಹುದು. ಬರೀ 4ರಿಂದ 5 ಸಾವಿರ ರೂಪಾಯಿ ಮೆಡಿಸಿನ್ ಖರ್ಚು ಅಷ್ಟೇ. ಹಳ್ಳಿಗಳಲ್ಲಿ ದಿನ ಹೊರಗಡೆ ಮೇಯಿಸೋದ್ರಿಂದ 10 ಕುರಿಗಳಿಂದ ವರ್ಷಕ್ಕೆ ಆರಾಮಾಗಿ 35 ಸಾವಿರದಷ್ಟು ಲಾಭ ಉಳಿಯುತ್ತೆ. ಇದಕ್ಕೆ ಯಾವುದೇ ಕಾಯಿಲೆಗಳು ಬೇಗ ಬರಲ್ಲ, ರಿಸ್ಕ್ ತೀರಾ ಕಡಿಮೆ ಇರೋದ್ರಿಂದ ಹೊಸಬರಿಗೆ ಇದು ಬೆಸ್ಟ್ ಚಾಯ್ಸ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಕೊನೆಯದಾಗಿ ಹೇಳ್ಬೇಕಂದ್ರೆ ಕುರಿ ಸಾಕಾಣಿಕೆಯಲ್ಲಿ ಲಾಭ ಮಾಡೋದು ಕಷ್ಟದ ಕೆಲಸವೇನಲ್ಲ. ಆದ್ರೆ ನಿಮ್ಮ ಏರಿಯಾದ ವಾತಾವರಣಕ್ಕೆ ಯಾವ ತಳಿ ಸೂಟ್ ಆಗುತ್ತೆ ಅಂತ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಬಂಡವಾಳ ಸ್ವಲ್ಪ ಕಡಿಮೆ ಇದೆ, ರಿಸ್ಕ್ ಬೇಡ ಅನ್ಕೊಂಡ್ರೆ ಆರಾಮಾಗಿ ಹಳ್ಳಿ ನಾಟಿ ಕುರಿ ಅಥವಾ ಬಳ್ಳಾರಿ ತಳಿಯಿಂದ ಶುರು ಮಾಡಿ. ಅದೇ ನಿಮ್ಮ ಹತ್ರ ಒಳ್ಳೆ ಬಂಡವಾಳ ಇದೆ, ಹಬ್ಬಗಳ ಟೈಮಲ್ಲಿ ದೊಡ್ಡ ಮಟ್ಟದ ಬಂಪರ್ ಲಾಭ ನೋಡ್ಬೇಕು ಅಂದ್ರೆ ಯಲಗ, ಮಡ್ಗ್ಯಾಲ್ ಅಥವಾ ನೆಲ್ಲೂರು ತಳಿಗಳನ್ನ ಆರಿಸ್ಕೊಳ್ಳಿ. ಇನ್ನು ಪ್ರೀಮಿಯಂ ರೇಟ್ ಬೇಕು ಅನ್ನೋರು ಮಂಡ್ಯ, ಬನ್ನೂರು ಕುರಿ ಸಾಕಿ. ಯಾವುದೇ ತಳಿ ಸಾಕಿದ್ರೂ ಗವರ್ಮೆಂಟ್ ಕೊಡುವ ಪಶುಭಾಗ್ಯ ಸ್ಕೀಮ್ ಲೋನ್ ಮತ್ತು ಸಬ್ಸಿಡಿಗಳನ್ನ ಬಳಸ್ಕೊಳ್ಳೋದನ್ನ ಮರಿಬೇಡಿ. ಸರಿಯಾದ ಸಮಯಕ್ಕೆ ವ್ಯಾಕ್ಸಿನೇಷನ್ ಹಾಕ್ಸಿದ್ರೆ ಸಾಕು, ಈ ಬಿಸ್ನೆಸ್ ನಿಮ್ಮ ಕೈ ಹಿಡಿಯೋದು ಗ್ಯಾರಂಟಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ರುಕ್ಷಾ. ನಾನು ನಿಮ್ಮೆಲ್ಲರನ್ನೂ ಮತ್ತೆ ಭೇಟಿಯಾಗುತ್ತೇನೆ.